ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ರಿಯಲ್ಮಿ 11 Pro 5G ಸ್ಮಾರ್ಟ್ ಫೋನ್ ಇದೆ. ನೆನ್ನೆ ತಾನೇ ರಿಯಲ್ಮಿ 11 Pro Plus ಅನ್ನು ಅನ್ಬಾಕ್ಸ್ ಮಾಡಿದ್ದೆ. ಆ ಫೋನ್ಗೂ ಈ ಫೋನ್ಗೂ ನೋಡೋದಕ್ಕೆ ಏನೋ ಡಿಫ್ರೆನ್ಸ್ ಇಲ್ಲ. ಎರಡೂ ಕೂಡ ಸೇಮ್ ಒಂದೇ ಥರ ಇರುವಂಥ ಸ್ಮಾರ್ಟ್ ಫೋನ್ಗಳು. ಆದರೆ ಈ 11 Pro ಸ್ವಲ್ಪ ಕಡಿಮೆ ಬೆಲೆಗೆ ಲಾಂಚ್ ಆಗ್ತಾ ಇದೆ. ಸುಮಾರು ಗೊತ್ತಿಲ್ಲ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ನಾನು ಅನ್ಕೋತಾ ಇದ್ದೀನಿ ಒಂದು 23-24 ಸಾವಿರ ರೇಂಜಲ್ಲಿ ಲಾಂಚ್ ಆಗಬಹುದಾ ಅಂತ. ಐ ಹೋಪ್ ಇನ್ನೂ ಅದಕ್ಕಿಂತ ಕಡಿಮೆಗೆ ಲಾಂಚ್ ಆಗುತ್ತೆ ಅಂತ. ಒಂದು 20,000 ರೇಂಜಲ್ಲಿ ಲಾಂಚ್ ಆಗಿಬಿಟ್ರೆ ಮಾತ್ರ ಬೆಂಕಿ ಇರುತ್ತೆ. ಬಟ್ ಡೌಟ್ ಇದೆ, ಏನಕ್ಕೆ ಅಂತ ಅಂದರೆ ಈ ರಿಯಲ್ಮಿ 11 Pro ಮತ್ತು ಕಳೆದ ವರ್ಷ ಲಾಂಚ್ ಆಗಿದ್ದಂಥ ರಿಯಲ್ಮಿ 10 Pro Plus ಎರಡೂ ಕೂಡ ಸೇಮ್ ಸ್ಪೆಸಿಫಿಕೇಶನ್ ಹೊಂದಿರುವಂಥ ಸ್ಮಾರ್ಟ್ಫೋನ್ಗಳು. ಸಣ್ಣ ಚೇಂಜಸ್ ಇದೆ. ಬ್ಯಾಕ್ ಡಿಸೈನ್ ಸ್ವಲ್ಪ ಚೇಂಜು, ಕ್ಯಾಮ್ರಾ ಸ್ವಲ್ಪ ಚೇಂಜ್ ಬಿಟ್ಟರೆ ಉಳಿದಿದ್ದೆಲ್ಲ ಸೇಮು. ಆ ಸ್ಮಾರ್ಟ್ಫೋನು ಈಗ ಸದ್ಯಕ್ಕೆ 24,000 ಇರೋಂಗಿದೆ. ಸೊ ಇದು ಕೂಡ ಮೋಸ್ಟ್ಲಿ ಅಷ್ಟಕ್ಕೆ ಲಾಂಚ್ ಆಗ್ಬೋದು ಅಥವಾ ಅದಕ್ಕಿಂತ ಮೋಸ್ಟ್ಲಿ 1,000 ಕಡಿಮೆಗೆ ಲಾಂಚ್ ಆಗ್ಬೋದಾ ಅಂತ ಗೊತ್ತಿಲ್ಲ. ಆಯಿತಾ, ನಾನಂತೂ ಎಕ್ಸೈಟಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಎಷ್ಟಕ್ಕೆ ಲಾಂಚ್ ಆಗ್ಬೋದು ಅಂತ. ಸೊ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ನ ಮಾತ್ರ ಶೇರ್ ಮಾಡ್ತೀನಿ. ಏನೆಲ್ಲ ಡಿಫ್ರೆನ್ಸ್ ಇದೆ ಪ್ರೋ ಪ್ಲಸ್ಸಿಗೆ ಕಂಪೇರ್ ಮಾಡಿದ್ರೆ ಇದಕ್ಕೆ ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ದೀರಾ. ಈ ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಮಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ನಂತರ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರು. ಅದರ ಕೆಳಗಡೆ ನಮಗೆ ಡೈರೆಕ್ಟಾಗಿ ಸ್ಮಾರ್ಟ್ಫೋನ್ ನೋಡೋಕೆ ಸಿಗುತ್ತೆ. ಸೇಮ್ ಹಂಗೆ ಇದೆ ಲುಕ್. ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಈ ಫೋನ್ನ ಕೆಳಗಡೆ ನಮಗೆ 80 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಸಿಗ್ತದೆ, ಸೂಪರ್ ವಿಷಯ. ಮತ್ತು USB Type-C ಡಾಟಾ ಕೇಬಲ್, ಟೈಪ್ ಎ Type-C ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಈ ಬಾಕ್ಸ್ ಒಳಗೆ ಸಿಗ್ತಾ ಇದೆ. ಡೈರೆಕ್ಟಾಗಿ ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ಸೇಮ್ ಟು ಸೇಮ್ ಲುಕ್ಕು. ಏನು ಅಂದರೆ ಏನು ಚೇಂಜಸ್ ಇಲ್ಲ. ಈ ಒಂದು ರಿಯಲ್ಮಿ 11 Pro Plusಗೂ 11 Proಗೂ ಲುಕ್ ವೈಸು ಏನೂ ಡಿಫ್ರೆನ್ಸ್ ಇಲ್ಲ. ಫ್ರಂಟ್ ಟು ಬ್ಯಾಕು ಯಾವ ಕಡೆಯಿಂದ ನೋಡೋದಿಲ್ಲ ಅದೇ ಲುಕ್ಕು, ಅದೇ ಒಂದು ಸ್ಟೈಲು, ಅಷ್ಟೇ ವೆಯ್ಟು, ಅಷ್ಟೇ ಥಿಕ್ನೆಸ್ಸು, ಪ್ರತಿಯೊಂದು ಕೂಡ ಸೇಮ್. ನಿನ್ನೆ ವಿಡಿಯೋ ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ ಅಂತ. ಏನು ಚೇಂಜಸ್ ಇಲ್ಲ, ಅದೇ ರೀತಿ ಇರುವಂಥದ್ದು. ಇನ್ನು ರಿಯಲ್ಮಿ 10 Pro Plusಸಿಗೆ ನಾವು ಕಂಪೇರ್ ಮಾಡೋದಕ್ಕೆ ಹೋದರೆ ಈ ಬ್ಯಾಕ್ ಡಿಸೈನ್ನ ಒಂದು ಬಿಟ್ಟರೆ ಸೇಮ್, ನಿನ್ನೆ ಕೂಡ ಅದನ್ನೇ ಹೇಳಿದ್ದೆ, ಉಳಿದಿದ್ದು ಎಲ್ಲ ಸೇಮು. ಈ ಪೋರ್ಟಿನ್ ಪ್ಲೇಸ್ಮೆಂಟ್ ಆಗಿರ್ಬೋದು, ಈ ಹೋಲ್ಸ್ಗಳೆಲ್ಲ ಏನಿದೆ, ಬಟನ್ಸ್ಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಹಂಗೆ ಇದೆ. ಸೊ ಇದ್ರ ಬಗ್ಗೆ ನಾನು ಡಿಸೈನ್ ಬಗ್ಗೆ ಎಕ್ಸ್ಟ್ರಾ ಮಾತಾಡೋದಕ್ಕೆ ಹೋಗಲ್ಲ. ಸೊ ಹಂಗೆ ಇದೆ. ಡಿಸ್ಪ್ಲೇ ಕೂಡ ಅಷ್ಟೇ, ನಿನ್ನೆ ಏನು 11 Pro Plusಸಿಗೆ ಹೇಳಿದ್ದೆ, ಸೇಮ್ ಡಿಸ್ಪ್ಲೇ, ಸೇಮ್ ಬ್ರೈಟ್ನೆಸ್ಸು, ಸೇಮ್ ರಿಫ್ರೆಶ್ ರೇಟು, ಪ್ರತಿಯೊಂದು ಕೂಡ ಸೇಮ್ ಅದೇ ರೀತಿ ಇರುವಂಥದ್ದು. ಈ ಸ್ಮಾರ್ಟ್ಫೋನ್ ಏನಿದೆ ಇದು 3 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 8 GB ರ್ಯಾಮು, 128 GB ಸ್ಟೋರೇಜು, 8 GB ರ್ಯಾಮು, 256 GB ಸ್ಟೋರೇಜ್, ಮತ್ತಿನ್ನೊಂದು 12 GB ರ್ಯಾಮು, 256 GB ಸ್ಟೋರೇಜು. ಸೇಮ್ ಇದರಲ್ಲೂ ಕೂಡ DDR4X, UFS 2.2 ಸ್ಟೋರೇಜು. ಮತ್ತು ಡಿಸ್ಪ್ಲೇ ಆಗಿರೋದಲ್ಲ AMOLED ಡಿಸ್ಪ್ಲೇ, 120 Hz ಎಲ್ಲ ಸೇಮ್ ಹಂಗೆ, ಏನು ಚೇಂಜಸ್ ಇಲ್ಲ. ಸೇಮ್ ಸ್ಪೆಸಿಫಿಕೇಷನ್ನು 10 Pro Plusಲ್ಲೂ ಕೂಡ ಇತ್ತು. ಪ್ರೊಸೆಸರ್ ಕೂಡ ಅಷ್ಟೇ, 7050 5G ಪ್ರೊಸೆಸರು. ಸೇಮ್ ನಿಮಗೆ ರಿಯಲ್ಮಿ 10 Pro Plusಲ್ಲಿ Dimensity 1080 ಏನಿತ್ತು, ಸೇಮ್ ಟು ಸೇಮ್ ಪ್ರೊಸೆಸರು, ಹೆಸರು ಮಾತ್ರ ಡಿಫ್ರೆಂಟ್ ಅಷ್ಟೇ. ಇದನ್ನು ಕೂಡ ಏನು ಚೇಂಜ್ ಮಾಡಲಾಗಿಲ್ಲ. ಸಣ್ಣ ಚೇಂಜ್ ಎಲ್ಲಪ್ಪ ಇದೆ ಅಂತ ಅಂದರೆ ಈ ಫೋನ್ನ ಕ್ಯಾಮ್ರಾದಲ್ಲಿ. ಇದರಲ್ಲಿ 100 MP ಕ್ಯಾಮ್ರಾ ಕೊಟ್ಟಿದ್ದಾರೆ, 1.8 ಅಪರ್ಚರು. ಇದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಹೊಂದಿರುವಂಥದ್ದು. 2 ಕ್ಯಾಮ್ರಾ ಇದರಲ್ಲಿರುವಂಥದ್ದು. ಆಯಿತು, ಅದೊಂದು ಡಿಫ್ರೆಂಟು. ಆಯಿತಾ, ಲಾಸ್ಟ್ ಇಯರ್ 3 ಇತ್ತು, ಇದರಲ್ಲಿ ಬರೀ 2 ಕ್ಯಾಮ್ರಾವನ್ನು ಕೊಟ್ಟಿದ್ದಾರೆ. ಈ ಮೇನ್ ಸೆನ್ಸರ್ ತೆಗೆಯುವಂಥ ಫೋಟೋ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಕ್ಲಾರಿಟಿ ತುಂಬ ಚೆನ್ನಾಗಿದೆ. ಲೋ ಲೈಟಲ್ಲೂ ಕೂಡ ಒಂದು ಒಳ್ಳೆ ಫೋಟೋನ ತೆಗೆಯುತ್ತೆ. ಇನ್ನು ಇದನ್ನು ಬಿಟ್ಟರೆ ಇನ್ನೊಂದು 2 MP ಡೆಪ್ತ್ ಸೆನ್ಸರ್ ಕೊಟ್ಟಿದ್ದಾರೆ, ಬ್ಯಾಕ್ಗ್ರೌಂಡನ್ನು ಬ್ಲರ್ ಮಾಡೋದಕ್ಕೆ. ಸೊ ಅದರ ಅವಶ್ಯಕತೆಯೂ ಇರಲಿಲ್ಲ. ಇಷ್ಟೇ ಇರೋದು ಕ್ಯಾಮ್ರಾ. ನಿಮಗೆ ಯಾವುದೇ ವೈಡ್ ಆ್ಯಂಗಲ್ ಲೆನ್ಸ್ ಕೊಟ್ಟಿಲ್ಲ ಮತ್ತು ಯಾವುದೇ ಮ್ಯಾಕ್ರೋ ಲೆನ್ಸನ್ನು ಕೂಡ ಅವ್ರು ಕೊಟ್ಟಿಲ್ಲ. ಫ್ರಂಟ್ ಕ್ಯಾಮ್ರಾ ಸೇಮ್ ಟು ಸೇಮ್, ಏನು ಅಂದ್ರೆ ಏನು ಚೇಂಜ್ ಇಲ್ಲ. 16 MP ಫ್ರಂಟ್ ಕ್ಯಾಮ್ರಾ. ಕ್ಲಾರಿಟಿ ಮಾತ್ರ ಸಖತ್ತಾಗಿದೆ ಫ್ರಂಟ್ ಕ್ಯಾಮ್ರಾ, ನನಗೆ ಇಷ್ಟ ಆಯಿತು. ತುಂಬ ವೈಡಾಗಿ ಕೂಡ ಇದೆ. ಸೊ ಕ್ಯಾಮ್ರಾ ವೈಸ್ ಪರವಾಗಿಲ್ಲ ಅಂತೀನಿ. ರಿಯರ್ ಕ್ಯಾಮ್ರಾ 4K, ಫ್ರಂಟ್ ಫುಲ್ HD ರೆಕಾರ್ಡ್ ಮಾಡುತ್ತೆ. ಸೊ ಕ್ಯಾಮ್ರಾ ಪರವಾಗಿಲ್ಲ. ಇದನ್ನು ಬಿಟ್ಟರೆ ಇನ್ನೇನೊಂದು ಏನು ಚೇಂಜ್ ಇಲ್ಲ.
ಬ್ಯಾಟ್ರಿ ಅದೇನೆ, ಸೆಕ್ಯೂರಿಟಿ ಅದೇನೆ. ಬ್ಯಾಟ್ರಿ 5000 mAh ಕೆಪಾಸಿಟಿ. ನಿಮಗೆ ಬಾಕ್ಸ್ ಒಳಗೆ 80 ವ್ಯಾಟ್ನ ಚಾರ್ಜರ್ ನೀಡಿದ್ದಾರೆ, ಆದರೆ ಈ ಫೋನ್ 67 ವ್ಯಾಟನ್ನು ಸಪೋರ್ಟ್ ಮಾಡುತ್ತೆ. ಲಾಸ್ಟ್ ಇಯರ್ 10 Pro Plus ಕೂಡ ಸೇಮು. ಏನು ಅಂದರೆ ಏನು ಚೇಂಜ್ ಇಲ್ಲ, ಸೇಮ್ ನಿಮ್ಗೆ ಇದರಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟು, ವೈಫೈ 6 ಸಿಗುತ್ತೆ, ಬ್ಲೂಟೂತ್ 5.2 ಎಲ್ಲ ಅದೇ ಬೇಳಕಾಳ್ಗುರು, ಏನು ಅಂದರೆ ಏನು ಚೇಂಜಸ್ ಇಲ್ಲ. ಐ ಹೋಪ್ ಈ ಸ್ಮಾರ್ಟ್ಫೋನ್ನ ಒಂದು 20,000 ರೂಪಾಯಿಗೆ ಲಾಂಚ್ ಮಾಡ್ತಾರೆ ಅಂತ, ಬಟ್ ಮಾಡಲ್ಲ, ಜಾಸ್ತಿಗೆ ಮಾಡ್ತಾರೆ. ರಿಯಲ್ಮಿ ಅವ್ರ ಬುದ್ಧಿ ಕಲಿಯಲ್ಲ ನಂಗೆ ಅನ್ನಿಸ್ದಂಗೆ ಈ ವರ್ಷನೂ ಕೂಡ. ಐ ಹೋಪ್ ಅಟ್ಲೀಸ್ಟ್ ಒಂದು 22,000 ರೂಪಾಯಿಗೆ ಲಾಂಚ್ ಮಾಡಿದ್ರೆ ಅಂತ ಅಂದ್ಕೊಳ್ಳೋಣ. ಅದಕ್ಕೆ ಜಾಸ್ತಿಗೆ ಲಾಂಚ್ ಮಾಡಿದ್ರು ಅಂದರೆ ನಾನು ಬೇಡ ಅಂದ್ಬಿಡ್ತೀನಿ. ಸದ್ಯಕ್ಕೆ 10 Pro Plus ನಿಮಗೆ 23,000 ರೂಪಾಯಿಗೆ ಸಿಗ್ತಾ ಇದೆ, 6GB RAM ವೇರಿಯಂಟ್ ಮೋಸ್ಟ್ಲಿ. ಅದನ್ನೇ ತೊಗೊಬೋದು. ಸೊ ಐ ಹೋಪ್ ನೋಡೋಣ ಎಷ್ಟಕ್ಕೆ ಲಾಂಚ್ ಆಗಿದೆ ಅಂತ ಗೊತ್ತಿಲ್ಲ. ಈ ಸ್ಮಾರ್ಟ್ಫೋನು 22,000 ರೂಪಾಯಿ ಒಳಗೆ ಲಾಂಚ್ ಆದರೆ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ಈ ರಿಯಲ್ಮಿ ನೆನ್ನೆ ಮಾಡಿದ್ದು 11 Pro Plus ಏನಾದರೂ 25,000 ರೂಪಾಯಿ ಒಳಗೆ ಲಾಂಚ್ ಆಯಿತು ಅಂದರೆ ಒಂದು ಆಪ್ಷನ್ನಾಗಿ ಇಟ್ಕೊಬೋದು, ಒಂದು ಡೀಸೆಂಟ್ ಆಪ್ಷನ್ ಆಗುತ್ತೆ. ಸೊ ಇಷ್ಟು ಈ ಸ್ಮಾರ್ಟ್ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ಇನ್ ಡೆಪ್ತ್ ಹೇಳೋದಕ್ಕೆ ಹೋಗಲ್ಲ, ಅದೇ ಕತೆ, ಅದೇ ರಾಗ, ಅದೇ ಹಾಡು. ನಿಮ್ಮ ಒಂದೇ ಫೋನ್ 2 ಸಲ ಮಾಡೋ ಅವಶ್ಯಕತೆ ಇಲ್ಲ. ನೆನ್ನೆ ಮಾಡಿದ ಫೋನ್ಗೂ ಇದಕ್ಕೂ ಅಷ್ಟೇ ಅಂಥ ಮೇಜರ್ ಡಿಫ್ರೆನ್ಸ್ ಇಲ್ಲ, ಸಣ್ಣ ಸಣ್ಣ ಚೇಂಜಸನ್ನು ಮಾಡಲಾಗಿದೆ. ಕಳೆದ ವರ್ಷ ಲಾಂಚ್ ಆಗಿದ್ದಕ್ಕೂ ಇದಕ್ಕೂ ಅಷ್ಟೇ ಅಂಥ ಮೇಜರ್ ಡಿಫ್ರೆನ್ಸ್ ಇಲ್ಲ, ಒಂದು ಸಣ್ಣ ಸಣ್ಣ ಚೇಂಜಸನ್ನು ಮಾಡಲಾಗಿದೆ. ಬ್ಯಾಕ್ ಡಿಸೈನ್ ಹೇಳ್ತೀನಲ್ಲ, ಹಿಂದ್ಗಡೆ ಡಿಸೈನ್ ಲುಕ್ ಚೇಂಜ್ ಆಗಿದೆ. ಡಿಸ್ಪ್ಲೇ ಒಂದು ಸ್ವಲ್ಪ ಜಾಸ್ತಿ ಬ್ರೈಟ್ನೆಸ್ ಕೊಟ್ಟಿದ್ದಾರೆ, ಬಿಟ್ಟರೆ ಅಲ್ಲೇ ಈ ಪಿಕ್ಸೆಲ್ ಡೆನ್ಸಿಟಿ ಆಗಿರ್ಬೋದು ಪ್ರತಿಯೊಂದು ಕೂಡ ಸೇಮ್ ಇದೆ. ಕ್ಯಾಮ್ರಾ ಒಂದು ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ದಾರೆ. ಪ್ರೊಸೆಸರ್ ಅಂತೂ ಹೋದ ವರ್ಷ ಏನು ಲಾಂಚ್ ಆಗಿತ್ತು, ಅದನ್ನು ಇನ್ನೊಂದು ಹೆಸರಲ್ಲಿ MediaTek ಅವ್ರು ಲಾಂಚ್ ಮಾಡಿ ಇವರು ಅದನ್ನು ಹಾಕಿದ್ರು. ಅದರಲ್ಲೂ ಪರ್ಫಾರ್ಮೆನ್ಸ್ ವೈಸ್ ಏನು ಅಂದರೆ ಏನೋ ಚೇಂಜಸ್ ಇಲ್ಲ. ಅದನ್ನು ಬಿಟ್ಟರೆ ಏನೊಂದೇನು ಡಿಫ್ರೆನ್ಸ್ ಇಲ್ಲ, ಅದೇ ಫೋನು. ಸೊ ಎಷ್ಟು ಈ ಸ್ಮಾರ್ಟ್ಫೋನ್ನ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್. ನಿಮ್ಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ದಯವಿಟ್ಟು ಕಾಮೆಂಟ್ ಮಾಡಿ, ಕನ್ನಡದಲ್ಲೇ ಕಾಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ IT ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.